ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶೋ ಯೂಟ್ಯೂಬ್ ಚಾನಲ್. ಬುಧವಾರ ರಾತ್ರಿ ಟೆರೇಸ್ ಮೇಲೆ ಊಟ ಮಾಡೋಣ ಅಂತ ಹೋಗಿದೆ. ಇವತ್ತು ಎಲ್ಲರದ್ದು ಊಟ ಆಗಿತ್ತು. ಏಕೋ ಬೇಜಾರು ಅನಿಸ್ತಾ ಇತ್ತು. ಇನ್ನೇನು ನಮ್ಮ ಮನೆಯವರು ಕೂಡ ಲೇಟ್ ಬರೋದು ಅಂತ ಹೇಳಿದ್ರು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಫಂಕ್ಷನ್ ಇದೆ ಅಂತ. ಹಾಗಾಗಿ ನಾನು ಮೇಲ್ಗಡೆ ಟೆರೇಸ್ ಮೇಲೆ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೆ. ಏನಾದರೂ ಬೇಜಾರು ಅನಿಸಿದ್ರೆ ಅಲ್ಲಿಗೆ ಬರ್ತೀನಿ. ಹಾಗೆಯೇ ಗುರುವಾರದ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗು 5 o'clock ಎದ್ದು ಇವತ್ತು ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾಯಿದ್ದೀನಿ. ನಾನೇನು ಜಾಸ್ತಿ ಟೈಮಿಂಗ್ಸ್ ಏನು ವಾಕ್ ಮಾಡೋದಿಲ್ಲ, ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಇವತ್ತು ಗುರುವಾರ. ಹೊರಗಡೆ ಕ್ಲೀನ್ ಮಾಡಾಯಿತು. ಈಗ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ತಿಂಡಿ ಮಾಡೋಣ ಅಂತ ಬಂದೆ. 6:15 ಆಗಿದೆ. ಅಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆಯೇ ಮಗಳು ವಾಕ್ಯೂಮ್ ಕ್ಲೀನರ್ನ ಬುಕ್ ಮಾಡಿದ್ದು ಮೀಶೋನಲ್ಲಿ. ಸೋಪ ಎಲ್ಲ ಕ್ಲೀನ್ ಮಾಡೋದಕ್ಕೆ ಧೂಳು, ಸಣ್ಣ ಸಣ್ಣ ಧೂಳೆಲ್ಲ ಇರುತ್ತಲ್ಲ. ಹಾಗಾಗಿ ಅಮ್ಮ ರಾತ್ರಿ ಇನ್ನೂ ತೊಗೊಂಡು ಬಂದಿತ್ತು ಅದು. ಹಾಗಾಗಿ ಕ್ಲೀನ್ ಮಾಡೋದು ತೋರಿಸ್ತೀನಿ ನೋಡಮ್ಮ ಅಂತ ಹೇಳಿ ಮಗಳು ಹಾಕ್ಬಿಟ್ಟು ಅವಳು ತೆಗಿತಾ ಇದ್ಲು ಧೂಳೆಲ್ಲನೂ. ಅದನ್ನು ತೋರಿಸ್ತಾ ಇದ್ಲು, ಈ ಥರ ತೆಗಿಯಮ್ಮ ಅಂಥೇಳಿ. ಹಾಗೆಯೇ ಹಾಲನ್ನ ಕೂಡ ಇಟ್ಕೊಂಡಿದ್ದೀನಿ. ಮಗಳು ಒಂದು ಸಾಂಗ್ ಇದೆ ಅಂಥೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ. ಯಾವತ್ತು ಶುಕ್ರವಾರ ಪರಿಸರ ದಿನ ಇದೆಯಲ್ಲ, ಹಾಗಾಗಿ ಫಂಕ್ಷನಲ್ಲಿ ಒಂದು ಸಾಂಗು ಆಡಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ. ಇವತ್ತು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಹಾಗೆ ಕಾಫಿ ಮಾಡೋಣ ಅಂತ ಇಟ್ಟಿದ್ದೆ ಮಕ್ಕಳಿಗೆ. ನಾನು ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಕಾಫಿಗೆ. ನೆನ್ನೆ ಇನ್ನೂ ತೊಗೊಂಡು ಬಂದಿದ್ದೆ, ಪ್ಯಾಕ್ ಓಪನ್ ಮಾಡಿರಲಿಲ್ಲ. ಹಾಗಾಗಿ ಓಪನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆಯೇ ಮಕ್ಕಳಿಗೆ ಕಾಫಿ ಮಾಡಿಟ್ಟು
ಮಕ್ಕಳು ಕೂಡ ಕಾಫಿ ಕುಡೀಲಿ ಅಂತ ಹೇಳಿ ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮ ಮನೆಯವರು ಕೂಡ ಇವತ್ತು ಫಂಕ್ಷನಿಗೆ ಹೋಗಬೇಕು ಅಂತ ಇದ್ದರು. ಮನೆಯವರೆಲ್ಲ ಅಮ್ಮ, ತಾತ ಮತ್ತು ನಮ್ಮ ಮನೆಯವರು. ಹಾಗಾಗಿ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಅವ್ರಿಗೂ. ನಾನು ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ, ಕುಡಿಯೋಣ ಹಾಗೆ ತಿಂಡಿ ಮಾಡಿಕೊಂಡು ಅಂತ ಹೇಳಿ. ಹಾಗೆ ಬಟಾಣಿ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಬಟಾಣಿನ ಈ ಈರುಳ್ಳಿ ಜೊತೆಗೆ ಹಾಕಿದ್ರೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತು ಹಸಿ ಸ್ಮೆಲ್ಲು ಕೂಡ ಇರೋದಿಲ್ಲ, ಬೇಗನೂ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕಿ ಹಾಗೆ ಟೊಮೊಟೊನೂ ಹಾಕಿದ್ದೀನಿ. ಹಾಗೆ ಪಕ್ಕದಲ್ಲಿ ನೀರಿಟ್ಕೊಂಡಿದ್ದೆ ಬಿಸಿಯಾಗಲಿ ಅಂತ ಹೇಳಿ. ಹಾಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಹಾಕಿ ಹಾಗೆಯೇ ಟೊಮೊಟೊ ಬಾತ್ ಮಾಡಿಕೊಂಡೆ. ಹಾಗೆಯೇ ಬಿಸಿ ನೀರು ಇಟ್ಕೊಂಡಿದ್ದು ಏನಕ್ಕೆ ಅಂದರೆ ಬೇಗ ರೈಸ್ ಆಗುತ್ತೆ. ಹಾಗಾಗಿ ಒಂದು ಕಡೆ ಸೈಡಲ್ಲಿ ರಾಗಿ ಗಂಜಿ ಬೇಕು ಅಂತ ಇದ್ದರು ಅಮ್ಮ. ಸ್ವಲ್ಪ ರಾಗಿ ಗಂಜಿ ಮತ್ತು ರೈಸು ಟೊಮೊಟೊ ಬಾತ್ ತಿಂತಾರೆ. ಸ್ವಲ್ಪ ಶುಗರ್ ಕೂಡ ಇದೆ, ಹಾಗಾಗಿ ಬರೀ ರೈಸನ್ನು ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಗಂಜಿನೂ ಮಾಡಿಟ್ಟೆ. ಮಗಳು ಕೂಡ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ. ಏನು ಫಂಕ್ಷನ್? ನಾಳೆನಾ? ಏನು? ಟೈಮ್ ಕೂಡ ಆಯಿತು, ಇನ್ನೇನು ಅಲ್ಲಿ 7:45 ಆಗ್ತಾಯಿದೆ ನೋಡಿ. ತಿಂಡಿದು ಕೂಡ ತಿಂತಾಯಿದ್ದಾರೆ ಮಕ್ಕಳು. ತಿಂಡಿ ತಿಂದಾದಮೇಲೆ ವಾಕ್ಯೂಮ್ ಕ್ಲೀನರ್ನ ಬುಕ್ ಮಾಡಿದ್ದು ಮೀಶೋನಲ್ಲಿ. ಅದನ್ನು ಮಗ ತೋರಿಸ್ತಾ ಇದ್ದಾನೆ. ಎಷ್ಟೊಂದು ಧೂಳಿದೆ ನೋಡಮ್ಮ, ಸಣ್ಣ ಸಣ್ಣ ಧೂಳೆಲ್ಲ ನೀಟಾಗಿ ಕೈನಲ್ಲಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಸಂದಿಲೆಲ್ಲ ಕೈ ಇಟ್ಟು. ಹಾಗಾಗಿ ವಾಕ್ಯೂಮ್ ಕ್ಲೀನರ್ನ ಬುಕ್ ಮಾಡಿದ್ದು. ಶುಕ್ರವಾರ ಪರಿಸರ ದಿನ ಅಲ್ವಾ, ಹಾಗಾಗಿ ಅವತ್ತು ಗಿಡಗಳನ್ನ ನೆಡೋದಕ್ಕೆ ಸ್ಕೂಲಲ್ಲಿ ಹೇಳಿದ್ರಂತೆ. 2 ಅಥವಾ 3 ಗಿಡಗಳನ್ನ ತೊಗೊಂಡು ಬರ್ರಿ ಅಂತ. ಮಕ್ಕಳು ಕೂಡ ತಗೊಂಡು ಹೋಗ್ತಿದ್ದಾರೆ. ಹಾಗೆ ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ಕಣಗ್ಲು ಬೇಕಾಗಿತ್ತು, ದೇವಸ್ಥಾನದ ಹತ್ರ ಹೋಗಿದ್ವಲ್ಲ, ಹಾಗೆ ತೊಗೊಂಡು ಬಂದೆ ಅಲ್ಲೇ. ಹಾಗೆಯೇ ಎಲ್ಲರದ್ದು ಕೂಡ ತಿಂಡಿ ಆಯಿತು. ನಮ್ಮ ಮನೆಯವರು ಕೂಡ ತಿಂಡಿ ತಿಂದು ಅವರು ಎಲ್ಲರೂ ಫಂಕ್ಷನಿಗೆ ಹೋಗೋದಕ್ಕೆ ಹೊರಟರು. ಈಗ ಮನೆ ಕ್ಲೀನ್ ಮಾಡಬೇಕು. ಹಾಗೆಯೇ ಮನೆ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ವಲ್ಪ ಅಲೋವೆರಾ ಮತ್ತು ಬೆಟ್ಟದ ನೆಲ್ಲಿಕಾಯಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ತಲೆಗೆ ಸ್ವಲ್ಪ ಹಾಕೊಳ್ಳೋಣ ಅಂತೇಳಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ನೋಡಿ 10:15 ಆಗಿದೆ. ಸ್ನಾನ ಮುಗಿಸ್ಕೊಂಡು ಬಂದು ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ. ಹಾಗೆಯೇ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ. ಗುರುವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ, ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ನಾನ ಮಾಡಿಕೊಂಡು ಹೂಗಳನ್ನ ಬಿಡಿಸ್ಕೊತಿದ್ದೀನಿ. ಹೂಗಳಿಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ. ಹಾಗೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತೀನಿ. ದೇವರ ಪ್ರಸಾದಕ್ಕೆ ಸ್ವಲ್ಪ ಅವಲಕ್ಕಿ ಮತ್ತು ಕಡಲೆಕಾಳು ಉಸ್ಲಿನ ಮಾಡ್ತಾಯಿದ್ದೀನಿ. ಹಾಗೆ ಪೂಜೆಗೆ ರೆಡಿ ಮಾಡಿಕೊಂಡೇ ಪ್ರಸಾದನೂ ಮಾಡಿಕೊಂಡೆ. ಹಾಗೆ ಪೂಜೆ ಮುಗಿಯೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಪೂಜೆದೆಲ್ಲ ಮುಗಿಸ್ಕೊಂಡು ತಿಂಡಿ ಕೂಡ ಏನೂ ತಿಂದಿರಲಿಲ್ಲ. ಪೂಜೆ ಆದಮೇಲೆ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಉಪ್ಪಿಟ್ಟನ್ನು ಮಾಡಿಕೊಂಡು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನೂ ಹಾಕಿರಲಿಲ್ಲ, ಹಾಗೆಯೇ ಮಾಡಿಕೊಂಡು ತಿಂದು ಇನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೂ ಬಿಡಿಸ್ಕೊಳ್ಳೋಣ ಅಂತೇಳಿ ಬಿಡಿಸ್ಕೊತಾ ಇದ್ದೀನಿ. ಮಲ್ಲೆ ಹೂವನ್ನೆಲ್ಲ ಕಟ್ಟಿಡಬೇಕು, ಇಲ್ಲಾಂದರೆ ಅಳ್ಬಿಡುತ್ತೆ ಸಂಜೆ ಅಷ್ಟರಲ್ಲಿ. ಹಾಗಾಗಿ ಕಟ್ತಾ ಇದ್ದೀನಿ.
ಕಟ್ಟಿ ಎಲ್ಲ ಆಯಿತು. ಬನ್ನಿ ಇವಾಗ ತೋಟದ ಹತ್ರ ಕರ್ಕೊಂಡು ಹೋಗ್ತೀನಿ. ತೋಟದ ಹತ್ರ ಹೋಗೋಣ. ಏನು ಜಾಸ್ತಿ ಏನು ದೂರ ಏನಿಲ್ಲ, ಊರಿನ ಪಕ್ಕನೇ ಇದೆ ತೋಟ. ಸಂಜೆ ತೋಟದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಆಳೆ ಸಂಜೆ ಕೂಡ ಆಯಿತು. ನೋಡಿ ಮಳೆ ಗಾಳಿ, ಇವಾಗ ಮಳೆ ಬಂದರೆ ಗಾಳಿ ಕೂಡ ಜಾಸ್ತಿ ಇರುತ್ತೆ. ನೋಡಿ ಒಂದು ಅಡಿಕೆ ಮರ ಕೂಡ ಬಿದ್ದೋಗಿತ್ತು, ಅದರದ್ದು ಕಾಯೆಲ್ಲ ಅಲ್ಲೇ ಬಿದ್ದಿದ್ದಾವೆ. ಇನ್ನು ಚಿಕ್ಕ ಚಿಕ್ಕ ಅಡಿಕೆ ಕಾಯಿಗಳು. ಹಾಗೆ ತೋಟದ ಹತ್ರ ಬಂದೆ. ಇವಾಗ ಗಾಳಿ ಬೀಸೋದ್ರಿಂದ ಕಾಯೆಲ್ಲ ಬೀಳ್ತಾ ಇರುತ್ತೆ. ಹಾಗಾಗಿ ತೆಂಗಿನಕಾಯಿಗಳನ್ನ ತೆಗ್ದಾಕೊಳ್ಳೋಣ ಅಂತ ಬಂದಿದ್ದೆ. ನೋಡಿ ಅವಾಗ ಮಳೆ ಎಲ್ಲ ಇರಲಿಲ್ವಲ್ಲ, ಮಳೆ ಕೂಡ ಲೇಟು ಸ್ಟಾರ್ಟ್ ಆಗಿದ್ದು. ಈಗ ಮಳೆ ಎಲ್ಲಿತ್ತು ಅದಕ್ಕೂ ನೋಡಿ ಕಾಯೆಲ್ಲ ಅಡಿಕೆ ಹಣ್ಣುಗಳೆಲ್ಲ ಬಿದ್ದಿದ್ದಾವೆ ಕೆಳಗಡೆ. ತೋಟದಲ್ಲೇ ಕರಿಬೇವಿನ ಸೊಪ್ಪಿನ ಗಿಡ ಕೂಡ ಇದೆ. ಹಾಗೆ ಪಪ್ಪಾಯ ಹಣ್ಣು ಮತ್ತು ಇದೇನೆ ನಮ್ಮ ಹಲಸಿನ ಮರದಲ್ಲಿ ತುಂಬ ಸ್ವೀಟ್ ಆಗಿರುತ್ತೆ. ಹಣ್ಣಂತೂ ತುಂಬ ಚೆನ್ನಾಗಿರುತ್ತೆ ಹಲಸಿನ ಹಣ್ಣು. ಹಾಗೆ ತೋಟ ಎಲ್ಲ ನೋಡಿಕೊಂಡು ಒಂದು ರೌಂಡು ತೋಟ ಸುತ್ತಕೊಂಡು ಬಂದೆ. ಹಾಗೆ ಕಾಯಿ ಒಂದು 4-5 ಬಿದ್ದಿದ್ವು, ಎಲ್ಲ ತೆಗ್ದಿಟ್ಟು ಹಾಗೆ ತೋಟ ನೋಡಿಕೊಂಡು ಬಂದೆ. ಇದು ಇನ್ನು ಚಿಕ್ಕದು ಗಿಡ, ಇದು ಸೇಬು ಗಿಡ ಹಾಕಿದ್ದೀವಿ. ಅದನ್ನು ಯಾವಾಗ ದೊಡ್ಡದಾಗುತ್ತೋ ಗೊತ್ತಿಲ್ಲ. ಹಾಗೇನು ಸ್ವಲ್ಪ ಹೂವನ್ನೆಲ್ಲ ಇದ್ವು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆ ಮಗಳು ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ತೋಟದ ಹತ್ರ ಓಡಿ ಬಂದಿತ್ತು. ಮನೆಯಲ್ಲಿ ನಾನು ಇರಲಿಲ್ವಲ್ಲ, ಹಾಗಾಗಿ ತೋಟದ ಹತ್ರ ಬಂದಿದ್ಲು. ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ, ಹಾಗೆ ಬಂದಿದ್ದಾಳೆ. ಹಾಗೆಯೇ ಸಂಜೆ ಇವತ್ತು ಅಡುಗೆ ಮಾಡಿರಲಿಲ್ವಲ್ಲ, ತೋಟದಿಂದ ಬರಬೇಕಾದ್ರೆ ನುಗ್ಗೆ ಸೊಪ್ಪನ್ನು ಕಿತ್ಕೊಂಡು ಬಂದಿದ್ದೆ. ಇವತ್ತು ನುಗ್ಗೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಸಂಜೆಗೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.